ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಟಾರ್ ವಾರ್ ಶುರುವಾಗಿದೆ. ಕಿಡಿ ಹಚ್ಚಿದ್ದಾರೆ ಸುದೀಪ್, ಅದಕ್ಕೆ ಗಾಳಿ ಬೀಸಿದ್ದಾರೆ ವಿಜಯಲಕ್ಷ್ಮಿ. ಎರಡೂ ಕಡೆನೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇದೆ. ಅದರ ನಡುವೆ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಅಭಿಮಾನಿಗಳು ಮಾತ್ರ ಈ ಕಡೆಗೆ ಆ ಕಡೆ ಕಿತ್ತಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಕಂಬಿ ಎಣಿಸ್ಬೇಕಾಗುತ್ತೋ, ಯಾರ್ಯಾರು ಯಾವ್ಯಾವ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಸ್ಯಾಂಡಲ್ವುಡ್ನಲ್ಲಿ ಈಗ ಶುರುವಾಗಿರುವಂಥ ಸ್ಟಾರ್ ವಾರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಈಗ ಬ್ಯಾಡ್ ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಯಾಕೆ ಅಂತಂದ್ರೆ ಕುತ್ಕೊಂಡ್ಬಿಟ್ಟು ಮೊಬೈಲ್ ಓದೋದ್ರಲ್ಲಿ ಕಡಿಮೆ ಏನಿಲ್ವಲ್ಲ. ಎಲ್ಲರ ಬಗ್ಗೆಯೂ ಕೂಡ ಇದೇ ರೀತಿಯಾಗಿ ಕಮೆಂಟ್ ಹೊಡ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಮಾಡೋಕ್ಕೆ ಏನಿದೆ, ಬಾಯಿಗೆ ಬಂದಂಗೆ. ಒರಿಜಿನಲ್ ಐಡಿಯನ್ನು ಇಟ್ಕೊಂಡು ಯಾರು ಕಮೆಂಟ್ ಮಾಡೋದಿಲ್ಲ. ಇನ್ಯಾವುದೋ ಫೇಕ್ ಐಡಿಯನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಅದರ ಹೆಸರಿನಲ್ಲಿ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಬಾಯಿಗೆ ಬಂದಂಗೆಲ್ಲ ಸೊಂಟದ ಕೆಳಗಡೆಗಿರುವಂಥ ಭಾಷೆಯನ್ನೇ ಯೂಸ್ ಮಾಡ್ತಾರೆ. ಅವ್ರ ಮನೇಲಿ ಏನು ಕಲಿಸ್ಕೊಟ್ಟಿರ್ತಾರೋ ಗೊತ್ತಿಲ್ಲ. ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಅದೇ ಕೆಲಸ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಬ್ಯಾಡ್ ಕಮೆಂಟ್ಸ್ ಅಂತ ಹಾಕಿದಾರಂತೆ. ಆದರೆ ಮೇಡಮ್ ವಿಜಯಲಕ್ಷ್ಮಿ ಅವರೇ, ದರ್ಶನ್ ಅಭಿಮಾನಿಗಳು ಕೂಡ ಇನ್ನೊಬ್ಬರಿಗೆ ಹಾಕ್ತಿರ್ತಾರಲ್ಲ ಬ್ಯಾಡ್ ಕಮೆಂಟ್ಸ್, ಅವಾಗೂ ಹೀಗೆ ಹೇಳಬೇಕಾಗಿತ್ತು. ಯಾರು ಹಾಕ್ಬಿಡ್ರಪ್ಪ, ದರ್ಶನ್ ಅಭಿಮಾನಿಗಳಿರುವಂಥವ್ರು ಆ ಥರ ಭಾಷೆಯನ್ನು ಬಳಕೆ ಮಾಡಬೇಡಿ ಅಂತಲೂ ಹೇಳಬೇಕಾಗಿತ್ತು. ನಿಮಗೆ ಬಂದಾಗ ಮಾತ್ರ ನೋವಾಗುತ್ತೆ. ಇನ್ನೊಬ್ಬರಿಗೆ ಅದೇ ಕಮೆಂಟ್ಸ್ಗಳನ್ನು ಹಾಕಬೇಕಾದ್ರೆ ಮಜಾ ಆಗ್ತಾ ಇರುತ್ತಾ? ಹೇಗಿರುತ್ತೆ ನೋಡಿ ಪರಿಸ್ಥಿತಿಗಳು. ದರ್ಶನ್ ಅಭಿಮಾನಿಗಳು ಅನ್ಕೊಂಡ್ಬಿಟ್ಟು ಕಂಡವರಿಗೆಲ್ಲ ಬಾಯಿಗೆ ಬಂದಂಗೆಲ್ಲ ಮೆಸೇಜ್ ಮಾಡಿಕೊಂಡು ಸೊಂಟದ ಕೆಳಗಡೆಗಿರುವಂಥ ಭಾಷೆಯನ್ನು ಬಳಕೆ ಮಾಡಿಕೊಂಡು ದರ್ಶನ್ ಅಭಿಮಾನಿಗಳು ಅಂತ ಮೆಸೇಜ್ ಮಾಡ್ತಿರ್ತಾರಲ್ವ, ಅವ್ರಿಗೆ ಹೇಳಬೇಡಿ. ನಿಮಗೆ ಮಾತ್ರ ಮೆಸೇಜ್ ಮಾಡಿದಾಗ ನಿಮಗೆ ನೋವಾಗ್ಬಿಡುತ್ತೆ. ಈಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಯಾರಿಗಾದರೂ ಹಾಕಬೇಕು, ದೂರನ್ನು ಕೊಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ವಿಷ ಕಕ್ಕಿದ ಕ್ರಿಮಿಗಳು. ದರ್ಶನ್ ಅಭಿಮಾನಿಗಳು ಏನು ಕಡಿಮೆ ಇಲ್ಲ ಬಿಡಿ, ಅವರು ಹಾಗೆ ವಿಷ ಕಕ್ತಾರೆ. ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ಬಳಿಕ ನಿರಂತರ ನಿಂದನೆಯಂತೆ ಬಾಯಿಗೆ ಬಂದಂತೆ ಟೀಕೆಯನ್ನ ಮಾಡಿದ್ದಾರೆ. 15 ಇನ್ಸ್ಟಾಗ್ರಾಮ್ ಐಡಿಗಳ ವಿರುದ್ಧ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಬ್ಯಾಡ್ ಕಮೆಂಟ್ಗಳ ವಿರುದ್ಧ ಫೋಟೋ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಎಲ್ಲರೂ ಒಂದೇ ತರ ಇರಬೇಕಲ್ಲ ಮೇಡಮ್. ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡ್ಬಿಟ್ಟು ಇನ್ನೊಬ್ಬರ ವಿಚಾರದಲ್ಲೂ ಕೂಡ ಬಾಯಿಗೆ ಬಂದಂಗೆಲ್ಲ ಮಾತನಾಡಿಕೊಂಡು ಕೆಟ್ಟದಾಗಿ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಂಥವರಿಗೂ ಅವತ್ತು ಬುದ್ಧಿವಾದ ಹೇಳಿದ್ದಿದ್ರೆ ಇವತ್ತು ನೀವು ಈ ತರ ಅನುಭವಿಸ್ತಾ ಇರಲಿಲ್ಲ. ಶುರು ಮಾಡಿದ್ಯಾರು? ಅವತ್ತು ಖುಷಿ ಆಗ್ತಾ ಇತ್ತು ಈ ಥರ ಹಾಕಬೇಕಾದ್ರೆ. ದರ್ಶನ್ ಅವ್ರ ಬಗ್ಗೆ ಯಾರಾದರೂ ಮಾತಾಡಿದ ತಕ್ಷಣ ಸಾಕು, ದರ್ಶನ್ ಅವರ ಅಭಿಮಾನಿಗಳು ಅಂದ್ಕೊಂಡಿರೋರು ಏನು ಬಳಕೆ ಶಬ್ದಗಳು, ಅಯ್ಯಯ್ಯಪ್ಪ. ಸೊಂಟದ ಕೆಳಗಡೆಗಿರುವಂಥ ಭಾಷೆಯನ್ನು ಬಳಕೆ ಮಾಡ್ತಾ ಇದ್ರು. ಒಬ್ಬರಾದರೂ ಹೇಳಿದ್ರ ಆ ಭಾಷೆಯನ್ನು ಬಳಕೆ ಮಾಡಬೇಡಿ, ಆ ಥರ ಕಮೆಂಟ್ ಮಾಡಬೇಡಿ ಅಂತ ಹೇಳಿದ್ರ? ದರ್ಶನ್ ಆಗಲಿ ಅಥವಾ ನೀವಾಗಲಿ ಯಾರಾದರೂ ಹೇಳಿದ್ರ? ಇವತ್ತು ನಿಮ್ಮ ವಿಚಾರದಲ್ಲಿ ಯಾರಾದರೂ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಿಮಗೆ ನೋವಾಗ್ಬಿಡ್ತು, ತುಂಬ ಬೇಜಾರಾಗೋಗ್ಬಿಡ್ತು. ಇನ್ನೊಬ್ಬರಿಗೆ ಇದೇ ಕಮೆಂಟ್ ಮಾಡಬೇಕಾದ್ರೆ ಅವ್ರಿಗೆ ನೋವು, ಅವರಿಗೆ ಬೇಜಾರಾಗ್ತಾ ಇರಲಿಲ್ವಾ? ಸೊ ಇನ್ನೊಬ್ಬರಿಗೆ ಕಮೆಂಟ್ ಮಾಡಬೇಕಾದ್ರೆ ಮಜಾ ತಗೊಂಡು ನಮಗೆ ಕಮೆಂಟ್ ಆಗಬೇಕಾದ್ರೆ ಮಾತ್ರ ನಾನು ಬೇಜಾರಾಗುತ್ತೆ ಅನ್ನೋದಲ್ಲ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಈ ವಿಚಾರದಲ್ಲಿ ಏನು ಡೀಟೇಲ್ಸ್ ಸಿಗ್ತಾ ಇದೆ, ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೌದು ಅರುಣ್, ಎಷ್ಟು ಹೀನಾಯ ಕೆಟ್ಟ ಮನಸ್ಥಿತಿ ಅಂತಂದರೆ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾವನ್ನೇ ಯುದ್ಧ ಭೂಮಿ ಥರ ಮಾಡ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಯುದ್ಧ ಆದರೂ ಓಕೆ, ಈ ಕೆಟ್ಟ ಕಾಮೆಂಟ್ಗಳನ್ನು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದು, ಹಾಕೋದು, ಪೋಸ್ಟ್ ಹಾಕೋದು, ನಿಂದನೆ ಮಾಡೋದು, ಯಾವುದ್ಯಾವುದೋ ವಿಚಾರ ತೊಗೊಬಂದು ಹಿಂದ್ಯಾವುದೋ ವಿಚಾರ ತೊಗೊಬಂದು ಹಾಕೋದು, ಅಶ್ಲೀಲ ಪದ ಬಳಕೆ ಮಾಡೋದು, ನಿಜಕ್ಕೂ ಯಾವ ಮಟ್ಟಿಗೆ ಹೋಗಿದ್ದಾರೆ ಅಂದರೆ ಮನಸ್ಥಿತಿ ಯಾವ ರೀತಿಯಲ್ಲಿ, ಅಭಿಮಾನದ ಹುಚ್ಚು ಅಂಧಾಭಿಮಾನ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅನ್ನೋದು ಬಹಿರಂಗ ಆಗೋಗಿದೆ. ಹೌದು, ಯಾವ ವಿಚಾರಕ್ಕೆ ಇಬ್ರು ಏನು ಹೋರಾಟ ಮಾಡ್ತಾ ಇದ್ರು ಆ ಉದ್ದೇಶ ಮರೆತು ಬಿಟ್ಟು ಪರಸ್ಪರ ವೈಯಕ್ತಿಕ ನಿಂದನೆ, ಪರಸ್ಪರ ಟೀಕೆ ಟಿಪ್ಪಣಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅತ್ಯಂತ ಕಳಪೆ ಮಟ್ಟದ ಹಿನಾಯ ಪದಗಳನ್ನು ಉಪಯೋಗಿಸಿ ಈ ಥರ ಕಾಮೆಂಟ್ ಮಾಡೋದಿದೆಯಲ್ಲ. ಹೀಗಾಗಿ ಇದರ ವಿರುದ್ಧ ಈಗ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಡೋಕ್ಕೆ ಹೋಗ್ತಿದ್ದಾರೆ. ಹೌದು, ಒಂದಿಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಟ್ವಿಟರ್ ಅಕೌಂಟ್ ಅಂದರೆ ಎಕ್ಸ್ ಖಾತೆಯಲ್ಲಿ ಸಿಕ್ಕಾಪಟ್ಟೆ ನಿಂದನೆ ಮಾಡಲಾಗ್ತಿದೆ ವಿಜಯಲಕ್ಷ್ಮಿ ಅವರನ್ನ. ಹೀಗಾಗಿ ಟ್ರೋಲ್ ಮತ್ತು ಈ ಕೆಟ್ಟ
ಕಾಮೆಂಟ್ ವಿರುದ್ಧ ಹೋರಾಡೋದಕ್ಕೆ, ಅಂದರೆ ಯಾರ್ಯಾರು ಮಾಡಿದ್ದಾರೆ ಬ್ಯಾಡ್ ಕಾಮೆಂಟನ್ನು ಒಂದಿಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಜೊತೆಗೆ ಟ್ವಿಟರ್ ಅಕೌಂಟ್ಗಳನ್ನು ಮೆನ್ಷನ್ ಮಾಡಿ ವಿಜಯಲಕ್ಷ್ಮಿಯವರು ದೂರನ್ನು ಕೊಟ್ಟಿದ್ದಾರೆ. ಹೌದು, ಈ ಹುಡುಕಾಟ ಮಾಡಲೇಬೇಕು. ಹೌದು, ಹಿಂದೆ ಕೂಡ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರಿಗೆ ಮೆಸೇಜ್ ಮಾಡಿದ್ರಲ್ಲ, ರಮ್ಯಾ ಅವರು ಟೀಕೆ ಮಾಡಿದ್ರಲ್ಲ, ಇದೇ ವಿಚಾರಕ್ಕೆ ದರ್ಶನ್ ಅಭಿಮಾನಿಗಳು ಈಗ ಕಂಬಿ ಹಿಂದೆ ಇದ್ದಾರೆ ಕೆಲವೊಂದಿಷ್ಟು ಜನ, ಅದು ಕಣ್ಮುಂದೆ ಇದೆ. ಆದರೆ ಮತ್ತೆ ಈಗ ಸುದೀಪ್ ಅಭಿಮಾನಿಗಳ ವಿರುದ್ಧ, ಅಂದರೆ ಸುದೀಪ್ ಅಭಿಮಾನಿಗಳು ಕಿಚ್ಚ ಅಂತ ಹೇಳಿ ಆ ಒಂದು ಪೋಸ್ಟರ್ನ ಅದರಲ್ಲಿ ಕಾಣುತ್ತೆ, ಆ ಟೈಟ್ಲ್ ಕಾಣುತ್ತೆ, ಅಭಿಮಾನಿಗಳು ಅಂತ ಹೇಳಿ ಹೇಳಲಾಗ್ತಿದೆ. ಅದರ ತನಿಖೆ ಆಗಬೇಕು. ಬಹುಶಃ ಸುದೀಪ್ ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಕೆಲವೊಂದು ಫ್ಯಾನ್ಸ್ಗಳು ಈ ಥರ ಮಾಡೋದಿದೆ. ಇದೆಲ್ಲ ಮುಖೇಡಿಗಳು, ಯಾರು ಏನು ಗೊತ್ತಾಗಲ್ಲ. ಬಹುಶಃ ವಿಜಯಲಕ್ಷ್ಮಿ ಅವರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ತನಿಖೆ ಆದ ಬಳಿಕ ಯಾರ್ಯಾರು ಅಂತ ಹೇಳಿ ಬಹಿರಂಗ ಆಗ್ಬೋದೇನೆ ಹೆಸರುಗಳು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭಾರತಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಹಿಂದೆ ಯಾವ್ಯಾವ ಭಾಷೆಗಳಲ್ಲಿ ಯಾವ್ಯಾವ ಆಡಿಯೋಗಳು ಹೇಗೆ ಹರಿದಾಡಿದಾವೆ ಅಂತ ಗೊತ್ತಿದೆ. ಯಾವ್ಯಾವ ಭಾಷೆಗಳು, ಯಾವ ಮಟ್ಟದಲ್ಲಿರುವಂಥ ಭಾಷೆಗಳು ಯಾರು ಮಾತಾಡಿದಿರೋದು ಹೇಳೋದಕ್ಕೆ ಬೇಕಾಗಿಲ್ಲ, ನಿಮಗೂ ಕೂಡ ಅರ್ಥ ಆಗುತ್ತೆ.